ನಮಸ್ಕಾರ, ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಹುಲ್ ಗಾಂಧಿ ಅವರ ಮತ್ತು ಕಾಂಗ್ರೆಸ್ನ ಅಮಿತ್ ಶಾ ಅವರ ಮೇಲಿನ ಗಂಭೀರ ಆರೋಪಕ್ಕೆ ಈಗ ಸರ್ಕಾರ ಸೆಡ್ಡು ಹೊಡೆದಿದೆ. ಸರ್ಕಾರ ಕ್ಲಿಯರ್ ಕಟ್ ಆಗಿರುವಂಥ ಆನ್ಸರನ್ನು ಪ್ರತಿಪಕ್ಷಗಳ ಎದುರು ಸದನದಲ್ಲಿ ಇಟ್ಟಿರೋದೀಗ. ಖರ್ಗೆ ಅವರು ಮತ್ತು ಕಾಂಗ್ರೆಸ್ನವರೆಲ್ಲರೂ ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯಿಸಿ ಎಂತೆಂಥ ಪದ ಬಳಕೆ ಮಾಡಿದ್ದಾರೆ ಅಂದರೆ ಇದು ಪಾರ್ಲಿಮೆಂಟ್ನ ಘನತೆಗೆ ಧಕ್ಕೆ ಬರುವಂಥ ಬೆಳವಣಿಗೆಯೆಲ್ಲ ಆಗಿದೆ. ಇದರ ನಡುವೆ ಈಗ ಸರ್ಕಾರ ಅತ್ಯಂತ ಖಡಕ್ ಆಗಿರುವಂಥ ಉತ್ತರವನ್ನು ಕೊಟ್ಟಿದೆ. ಮಾಹಿತಿ ಕೊಡ್ತಾ ಹೋಗ್ತೀವಿ. ರಾಹುಲ್ ಗಾಂಧಿ ಅವರು ಇದಕ್ಕೆ ಯಾಕೆ ಮಾತೇ ಆಡ್ತಿಲ್ಲ? ಪಲಾಯನ ಮಾಡಿದ್ರ? ಸ್ಟೂಡೆಂಟ್ಸ್ ಮೇಲೆ ಫೈರಿಂಗ್, ಸ್ಟೂಡೆಂಟ್ಸ್ ಮೇಲೆ ದೌರ್ಜನ್ಯ ಮಾಡೋಕ್ಕಾಗಲ್ಲ, ನೀವು FIR ರದ್ದು ಮಾಡಿ ಅಂತೆಲ್ಲ ಅಬ್ಬರಿಸ್ತಿರುವಂಥ ರಾಹುಲ್ ಗಾಂಧಿ ಅವರು ಈಗ ಪಲಾಯನ ಮಾಡಿದ್ರ? ಡೀಟೇಲ್ಸ್ ನೋಡೋಣ. ಒನ್ ಬೈ ಒನ್ ಮಿಸ್ ಮಾಡಿದೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಈ ಗಲಾಟೆಯಲ್ಲಿ ಯಾವ ರೀತಿ ಬಲಿಯಾಗ್ತಿದೆ ಕಲಾಪ ಅಂತ. ಸೊ ಸರ್ಕಾರ ಅತ್ಯಂತ ಕಠಿಣವಾದಂಥ ಉತ್ತರವನ್ನು ಸೆಷನ್ನಲ್ಲಿ ಇಟ್ಟಿರೋದೀಗ. ರಾಹುಲ್ ಗಾಂಧಿ ಅವರು ಏನು ಮಾಡ್ತಾರೆ ಇದಕ್ಕೆ? ಅಮಿತ್ ಶಾ ಅವರನ್ನು ಎಳ್ಕೊಂಡು ಬರ್ತೀವಿ ಹೊರಗೆ ಅಂತ ನಿನ್ನೆ ಸೀನಿಯರ್ ಮೋಸ್ಟ್ ಲೀಡರ್ AICC ಅಧ್ಯಕ್ಷರಾಗಿರುವಂಥ ಖರ್ಗೆ ಅವರು ಸೆಷನ್ನಲ್ಲಿ ಹೇಳ್ತಾರೆ. ಇದು ಎಷ್ಟು ಸಂಸತ್ತಿಗೆ ಅಗೌರವ ತರುವಂಥ ವಿಚಾರ ಅಲ್ವಾ? ಯಾಕಂದರೆ ಹಿಂಸೆಗೆ ಪ್ರಚೋದನೆ ಕೊಡ್ತಿರೋದು ಇದು. ಗೃಹ ಸಚಿವರ ವಿರುದ್ಧ ದಾಳಿ ಮಾಡಿ ಎಳೆದಾಡಿ ಅಂತ ಖರ್ಗೆಯವರೇ ಹೇಳಿದ್ರೆ ಏನದರ ಅರ್ಥ? ಏನು ಮೆಸೇಜ್ ಪಾಸ್ ಆಗುತ್ತೆ ಹಾಗಾದರೆ? ಆಲ್ರೆಡಿ ರೊಚ್ಚಿಗೆದ್ದು ಗಲಾಟೆಯಾಗಿ ಏನೇನು ಸಮಾಜದ ಶಾಂತಿ ಕದಡುವಂತಹ ಕೆಲಸ ಆಗಿದೆ ಪ್ರೊಟೆಸ್ಟಲ್ಲಿ ನೋಡಿದ್ದೀವಿ. ಸ್ಟೂಡೆಂಟ್ಸ್ ಒಂದು ಕಡೆ ಆದರೆ ಯಾರ್ಯಾರು ಸೇರ್ಕೊಂಡಿದ್ರು ಅನ್ನೋದು ಗೊತ್ತು. ಇಂತಹ ಸಮಯದಲ್ಲಿ ಸೆಷನಲ್ಲಿ ನಿಂತು ಬಚ್ಚಿಟ್ಕೊಂಡಿದ್ದಾರೆ ಶಾ. ಎಳ್ಕೊಂಡು ಬರ್ತೀವಿ, ನಾವು ಹೊರಗೆ ಎಳ್ಕೊಂಡು ಬರ್ತೀವಿ ಅನ್ನುವಂಥ ಮಾತುಗಳನ್ನು ಈ ದೇಶದ ಗೃಹ ಸಚಿವರ ವಿರುದ್ಧ ಬಳಸಿರೋದು ತೀರಾ ಆಕ್ರೋಶಕ್ಕೆ ಕಾರಣ ಆಯಿತು. ರಾಹುಲ್ ಗಾಂಧಿ ಅವರು ಅದು ಹೆಂಗೆ ಫೈರ್ ಮಾಡಿದ್ರಿ? ಸೊ ಫೈರಿಂಗ್ ಮಾಡೋದಕ್ಕೆ ಒಂದು ಅವರದ್ದೇ ಆರ್ಡರು, ಇಲ್ಲಾಂದ್ರೆ ಅವ್ರಿಗೆ ಗೊತ್ತೇ ಇಲ್ಲ, ಯಾವುದೇ ಆಗಿದ್ರೂ ಫೇಲ್ಯೂರು, ಹಾಗಾಗಿ ರಾಜೀನಾಮೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರಲ್ಲ. ಇಷ್ಟೆಲ್ಲದರ ನಡುವೆ ಸರ್ಕಾರ ಉತ್ತರ ಕೊಟ್ಟಿರೋದು ಸಾಕ್ಷಿ ಕೊಡಿ, ಸಬ್ಸ್ಟ್ಯಾನ್ಷಿಯಲ್ ಮ್ಯಾಟರ್ ಮಾತ್ರ ಈ ಸದನದ ಒಳಗಡೆ ಅಲೋ ಇರುತ್ತೆ. ನೀವು ಬಾಯಿಗೆ ಬಂದಂಗೆ ಮಾತಾಡಿದಕ್ಕೆ ಅಲೋ ಇಲ್ಲ, ಸಾಕ್ಷಿ ಕೊಟ್ಟು ಮಾತಾಡಿ. ಫೈರಿಂಗ್ ಆರ್ಡರು ಆಗಿಲ್ಲ, ಫೈರಿಂಗೂ ಆಗಿಲ್ಲ. ಆರ್ಡರ್ ಆಗಿದೆಯಾ ಇಲ್ವಾ ಅನ್ನೋ ಡೌಟ್ ಬರೋದು ಯಾವಾಗ? ಸಾಕ್ಷಿ ಹುಡ್ಕೋದು ಯಾವಾಗ? ಫೈರಿಂಗ್ ಆಗಿದೆ ಅಂದರೆ. ಫೈರಿಂಗೇ ನಡೆದಿಲ್ಲ, ಲಾಠಿ ಚಾರ್ಜ್ ಮತ್ತು ಅಶ್ರುವಾಯು ಪ್ರಯೋಗ ಇದೆರಡು ಬಿಟ್ಟರೆ ಅಲ್ಲಿ ಯಾವುದೇ ಕ್ರಮವನ್ನು ನಮ್ಮ ಫೋರ್ಸ್ ಕೈಗೊಂಡಿಲ್ಲ. ಅದನ್ನು ನಾವು ಪ್ರೂವ್ ಮಾಡ್ತೀವಿ. ಬಿಕಾಸ್ ಬಾಡಿ ಕ್ಯಾಮ್ರಾ ಇದೆ, CC ಕ್ಯಾಮ್ರಾ ಇದೆ, ಎಲ್ಲ ಬಗೆಯ ರೆಕಾರ್ಡಿಂಗ್ಸು ಪ್ರೊಟೆಸ್ಟಲ್ಲಿ ಆಗಿರುತ್ತೆ. ಅದನ್ನು ಕೋರ್ಟ್ಗೂ ಸಬ್ಮಿಟ್ ಮಾಡ್ತಿದ್ದಾರೆ. ಈಗ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೋಗಿದೆ ಪ್ಯಾಲೆಟ್ ಗನ್ ಬಳಕೆಯ ಬಗ್ಗೆ. ಏನಂತ ಕೇಳಿದ್ದಾರೆ ಸುಪ್ರೀಂ ಕೋರ್ಟ್ನವರು? ಕೇಳಿರೋದಿಷ್ಟೇ, ನೀವು ರೆಕಾರ್ಡ್ ಕೊಡಿ. ಆವತ್ತು ಅಲ್ಲಿದ್ದಂಥ RAF ಅಥವಾ CRPF ಅವರು ಏನೇನು ಬಳಸಿದ್ದಾರೆ ವೆಪನ್ಸ್ನ, ಅದೆಲ್ಲ ರೆಕಾರ್ಡ್ಸನ್ನು ಕೇಳಿದ್ದಾರೆ. ಕಂಪ್ಲೀಟ್ ದೃಶ್ಯಾವಳಿಗಳನ್ನು ಸುಪ್ರೀಂ ಕೋರ್ಟ್ ಕೂಡ ನೋಡುತ್ತೆ. ಬಟ್ ನಿನ್ನೆ ಕ್ಲಿಯರ್ ಕಟ್ಟಾಗಿ ಸುಪ್ರೀಂ ಕೋರ್ಟ್ ಹೇಳ್ತದೆ ಬಳಕೆ ಆಗಿದೆಯಾ ಇಲ್ವಾ ಅನ್ನೋ ಸೆಕೆಂಡ್ರಿ. ಬಟ್ ಅದು ಬ್ಯಾನ್ ಅಲ್ಲ, ಗುಂಡೇ ಹೊಡಿಬಹುದು ಅಂದಮೇಲೆ, ಬುಲೆಟ್ ಹಾಕಬಹುದು ಅಂದಮೇಲೆ ಪೊಲೀಸರು ಎಕ್ಸ್ಟ್ರೀಮ್ ಸಿಚುವೇಶನ್ ಕಂಟ್ರೋಲ್ ಮಾಡೋದಕ್ಕೆ ಪ್ಯಾಲೆಟ್ ಗನ್ನನ್ನು ಬ್ಯಾನ್ ಮಾಡೋಕ್ಕಾಗತ್ತಾ? ಸಿಂಪಲ್ ಆಗಿ ಹೇಳ್ತು, ಪ್ಯಾಲೆಟ್ ಗನ್ ಬ್ಯಾನ್ ಇಲ್ಲ, ಬಟ್ ಬಳಸೋದಕ್ಕೆ ಕಂಡೀಷನ್ಗಳಿರ್ತವೆ, ಪ್ರೋಟೋಕಾಲ್ ಇರುತ್ತೆ ಅನ್ನೋದನ್ನು ಕಡ್ಡಿ ತುಂಡು ಮಾಡಿದಷ್ಟೇ ಕ್ಲಿಯರ್ ಕಟ್ ಆಗಿ ಹೇಳಿದೆ. ಮುಂದಿನ ವಿಚಾರಣೆ ಎಲ್ಲ ನಡೀತಾ ಇದೆ. ಇಲ್ಲಿ ನೋಡಿದ್ರೆ ಫೈರಿಂಗ್ ಆಗಿದೆ, ಸ್ಟೂಡೆಂಟ್ಸ್ ಮೇಲೆ ಹೆಂಗೆ ಕೈ ಎತ್ತಿದ್ರಿ, ಹೆಂಗೆ ಮಾಡಿದ್ರಿ, ರಾಜೀನಾಮೆ ಕೊಡಿ, ಮಾತೆತ್ತಿದ್ರೆ ರಾಜೀನಾಮೆ ಕೊಡಿ ಅಂತಿರುವಂಥ ಕಾಂಗ್ರೆಸ್ಗೆ ಸೆಡ್ಡು ಹೊಡೆದಿದೆ ಈಗ ಸರ್ಕಾರ. ಸಾಕ್ಷಿ ಇಟ್ಟು ಮಾತಾಡಿ. ಫೈರಿಂಗ್ ನಡೆಸಿದ್ದಾರೆ ಅಲ್ಲಿನ ರಕ್ಷಣಾ ಪಡೆಗಳು ಅನ್ನೋದಕ್ಕೆ ಒಂದು ಸಾಕ್ಷಿ ಇಟ್ಟು ಆಮೇಲೆ ನೀವು ಮಾತಾಡಿ. ನೀವು ಯಾರನ್ನೋ ಕರ್ಕೊಂಡು ಬಂದು ಇವ್ರಿಗೆ ಕಣ್ಣು ಹೋಯ್ತು ಬಾಯಿ ಹೋಯ್ತು ಅಂದರೆ ಆಗಲ್ಲ. ಅಲ್ಲಿ ಇಂತಹ ಪೊಲೀಸ್ ಅಥವಾ ಬಂದಂಥ RAF ಇಂದ ಫೈರಿಂಗ್ ಆಗಿರೋ ದೃಶ್ಯ ಇದೆಯಾ? ಅಥವಾ ಇಂಥವರ ಗನ್ನಿಂದ ಹೋಗಿ ಇಂಥವ್ರಿಗೆ ಬಿದ್ದಿದೆ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಕೊಡಿ. ಫೈರಿಂಗ್ ಅಲ್ಲಿ ಆಗೇ ಇಲ್ಲ ಅಂದಮೇಲೆ ವಿಷಯ ಎಲ್ಲಿ ಬರುತ್ತೆ ಅನ್ನೋದು ಅತ್ಯಂತ ಕಠಿಣವಾದ ಉತ್ತರ ಸೆಷನ್ನಲ್ಲಿ ಸರ್ಕಾರ ಕೊಟ್ಟಿರೋದು. ಸೊ ಅಮಿತ್ ಶಾ ಅವ್ರ ರಾಜೀನಾಮೆ ವಿಚಾರ ಎಲ್ಲಿ ಬರುತ್ತಲ್ಲಿ? ಸರ್ಕಾರ ಇದನ್ನೆಲ್ಲ ಮುಚ್ಚಿಡಕ್ಕಂತೂ ಆಗಲ್ಲ. ಯಾಕಂದರೆ ಅದು ಪಬ್ಲಿಕ್ ಆಗಿ ನಡೆದ ಪ್ರೊಟೆಸ್ಟು, ಎಲ್ಲೋ ಒಳಗಡೆ ನಡೆದಂಥ ಮೀಟಿಂಗ್ ಅಲ್ಲ. ನೋಡಿ, ನಿನ್ನೆ ಹೊರಗಡೆ ಪತ್ರಕರ್ತರು ಕೇಳ್ತಾರೆ ರಾಹುಲ್ ಗಾಂಧಿ ಅವರನ್ನು, ಸರ್
ಫೈರಿಂಗೇ ಆಗಿಲ್ಲ ಅಂದಮೇಲೆ ನೀವು ಆರ್ಡರ್ ಅಮಿತ್ ಶಾ ಮಾಡಿದ್ದಾರೆ ಅಂತ ಹೆಂಗೆ ಹೇಳ್ತಿದ್ದೀರಿ, ಸಾಕ್ಷಿ ಇದೆ ನಿಮ್ಮ ಹತ್ರ ಅಂದರೆ ಅದಕ್ಕೆ ಉತ್ತರನೇ ಕೊಡದೆ ಅಣ್ಣ ತಂಗಿ ಇಬ್ಬರೂ ಕೂಡ ಅಲ್ಲಿಂದ ಹೋಗ್ತಾರೆ. फायरिंग हुई ही नहीं है, फायरिंग तो कोई ऑर्डर ही नहीं हुआ, फायरिंग हुई नहीं तो ऑर्डर कौन देगा, हाउस में बोला है। आपकी स्पीच पूरी नहीं हो पाई राहुल जी, क्या वजह आपको लगता है? 5 मिनट आप अंदर में चले गए थे क्या? हम लोग बाहर वेट कर रहे थे राहुल 5 मिनट ही बात थी। लेकिन मैडम आप किस तरीके से देखते हैं, ये कह रहे फायरिंग ही नहीं हुई, मंत्री ने जो पूरा देश देख रहा है कि क्या हुआ, एक बच्चे की आंख फोड़ दी, आपने देखा, सबने देखा। जी को बोलने नहीं दिया गया, आप स्पीकर से मिलने गई थी, कुछ बात नहीं बन पाई थी। सरकार कह रही कि माफी मांग ले राहुल। इसका जिम्मेदार कौन है? इसका जिम्मेदार आप है, होम मिनिस्टर है। आप बंद कमरे में रह के आप सुन रहे होंगे मेरी बात, लेकिन आप बंद कमरे में रह के बहुत दिन छुप नहीं सकते, एक दिन हम बाहर खींच कर लाएंगे और जनता के सामने हम दिखाएंगे इनके देश में क्या है। ಸೊ ರಾಹುಲ್ ಗಾಂಧಿ ಅವರು ತಾನು ಪ್ರಯೋಗಿಸಿದ ಬ್ರಹ್ಮಾಸ್ತ್ರ, ತಾನು ಬಿಟ್ಟಂತಹ ಅಸ್ತ್ರ ಅಮಿತ್ ಶಾ ಅವ್ರ ವಿರುದ್ಧ ಸರ್ಕಾರನೇ ಶೇಕ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಈಗ ಪಲಾಯನ ಮಾಡ್ತಿದ್ದಾರಾ ನೋಡಿ. ಇನ್ನೂ ಒಂದು ತಮಾಷೆ ಅಂದರೆ ಎಂಥ ತಮಾಷೆ ಇದು. ಚಿದಂಬರಂ ಅವರು ಕಾಂಗ್ರೆಸ್ನ ಸೀನಿಯರ್ ಮೋಸ್ಟ್ ಲೀಡರ್, ಕಾಂಗ್ರೆಸ್ ಸರ್ಕಾರದ ಅವಧಿ ಹಲವಾರು ಸೀಕ್ರೆಟ್ಗಳನ್ನು ಅವರೇ ಸಿಡಿಸಿ BJPಗೆ ಅಸ್ತ್ರ ಆಗಿರೋರು ನಿನ್ನೆ ಎಲ್ಲ ನ್ಯಾಷನಲ್ ಮೀಡಿಯಾಗಳು ಮಾತಾಡಿಸ್ತಾರೆ, ಇಂಡಿಯಾ ಟುಡೇ ಅವರು ಮಾತಾಡಿಸ್ತಾರೆ. ಏನು ಹೇಳ್ತಾರಲ್ಲಿ, ಸಾಕ್ಷಿನೇ ಇಲ್ಲ ಅಂತ ಹೇಳ್ತಿದ್ದಾರಲ್ಲ, ನಿಮ್ಮ ಉತ್ತರ ಏನಿದಕ್ಕೆ? ಫೈರಿಂಗ್ ಆಗಿರೋದಕ್ಕೆ ಸಬ್ಸ್ಟ್ಯಾನ್ಸೇ ಇಲ್ಲ ಅಲ್ಲಿ ಅಂತ ಹೇಳ್ತಿರೋವಾಗ ಏನು ಹೇಳ್ತೀರಿ ಅಂತ ಕೇಳಿದಾಗ ಚಿದಂಬರಂ ಅವರು ಸಮರ್ಥನೆಯೇ ಮಾಡ್ಕೊಳ್ಳಲ್ಲ ಮಾತಿಗೂ ಕೂಡ. LOP ಸೆಷನ್ನಲ್ಲಿ ಹಿಂಗೆ ಹೇಳಿದ್ದಾರೆ ಅಂದಮೇಲೆ ಅದಕ್ಕೆ ಅವರೇ ರೆಸ್ಪಾನ್ಸಿಬಲ್, ನನಗೆ ಗೊತ್ತಿಲ್ಲಪ್ಪ ಅಂತಾರೆ. LOP ರೆಸ್ಪಾನ್ಸಿಬಲ್, ಇದಕ್ಕೆ ನನಗಂತೂ ಗೊತ್ತಿಲ್ಲ ಅನ್ನುವ ಮೂಲಕ ಅಟ್ಲೀಸ್ಟ್ ಒಂದು ಸಲ ಅಲ್ಲಿ ಫೈರಿಂಗ್ ಆಗಿದೆ, ಸ್ಟೂಡೆಂಟ್ಸ್ ಮೇಲೆ ಈ ರೀತಿ ಬಲಪ್ರಯೋಗ ಆಗಿದೆ, ಅನ್ಯಾಯ ಆಗಿದೆ ಅಂತ ಹೇಳೋದು ಇಲ್ಲ. ಕಡೆಗೆ ಸಮರ್ಥನೆಗೂ ಹೇಳಲ್ಲ ಚಿದಂಬರಂ ಅವರು. ಭಾರಿ ಆಶ್ಚರ್ಯ ಅನ್ನಿಸ್ತದನ್ನು ನೋಡಿದಾಗ. ಅವರೇ ಆಡಿದ ಮಾತಿಗೆ ಅವರೇ ಜವಾಬ್ದಾರರು, ಅದೇನು ಹೇಳಿದ್ದಾರೋ ಅದಕ್ಕೆ ಅವರೇ ಜವಾಬ್ದಾರರು ಅಂತ ರಾಹುಲ್ ಗಾಂಧಿ ಅವ್ರ ಮೇಲೆ ಎತ್ತು ಹಾಕಿಬಿಡ್ತಾರೆ. ಸೊ ಈಗ ಕಾಂಗ್ರೆಸ್ನವರು ಸಮರ್ಥನೆ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲೂ ಇಲ್ಲ, ರಾಹುಲ್ ಗಾಂಧಿ ಅವರೇ ಸಮರ್ಥನೆ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ. ಎಷ್ಟು ಈಸಿ ಅಲ್ವಾ ಇದಕ್ಕೆ ಸಾಕ್ಷಿ ಕೊಡೋದು? ಅಲ್ಲಿ ನಡೆದಿದ್ರೆ ಒಂದು ದೊಡ್ಡ ಪ್ರೊಟೆಸ್ಟ್, ಅಲ್ಲಿ ಆ ಪ್ರೊಟೆಸ್ಟರ್ಸು ಕಾಂಗ್ರೆಸ್ನ ಜೊತೆಗಿರೋವಾಗ CJP ಹೋರಾಟಗಾರರು ಸಾಕ್ಷಿ ಕೊಡೋದು ಎಷ್ಟು ಸುಲಭ ಇದೆ. ಸೊ ಈಗ ಒಂದು ಕಡೆ ಕೋರ್ಟ್ ಶಾಕ್ ಕೊಟ್ಟಿದೆ, ಬ್ಯಾನ್ ಎಲ್ಲ ಮಾಡೋಕ್ಕಾಗಲ್ಲ, ಇದನ್ನು ಬುಲೆಟ್ಟೇ ಅಲ್ಲೋ ಇದ್ದ ಮೇಲೆ ಇದನ್ನು ಯಾಕೆ ಬ್ಯಾನ್ ಮಾಡಬೇಕು ಅಂತ. ಮತ್ತೊಂದು ಕಡೆ ಫೈರಿಂಗೇ ಆಗಿಲ್ಲ, ಇನ್ನು ಯಾವ ವಿಷಯ ಇಟ್ಕೊಂಡು ನೀವು ಎಳೆದಾಡ್ತಿದ್ದೀರಾ? ಈಗ ಸಾಕ್ಷಿ ಕೊಡಿ, ಆಮೇಲೆ ಮುಂದೆ ಮಾತಾಡಿ, ಮತ್ತೇನು ಬೇಡ, ಇಲ್ಲಿ ಮಾತಾಡೋ ಅವಶ್ಯಕತೆಯೇ ಇಲ್ಲ ಅಂತ ಕಡ್ಡಿ ತುಂಡು ಮಾಡಿದ ಕೇಂದ್ರ ಸರ್ಕಾರ. ಇನ್ನು ಅನುರಾಗ್ ಠಾಕೂರ್ ಅವರು ರಾಹುಲ್ ಗಾಂಧಿ ಅವರ ಪದ ಬಳಕೆ ಅಸಂವಿಧಾನಿಕ ಮತ್ತು ಅಸಂಬದ್ಧ ಅನ್ನೋ ಕಾರಣಕ್ಕೆ ಪ್ರಿವಿಲೇಜ್ ಮೋಷನ್ಗೆ ಕೂಡ ನೋಟಿಸನ್ನು ಕೊಟ್ಟಿದ್ದಾರೆ. BJP ಮಹತ್ವದ ಸ್ಟೆಪ್ ಇಡ್ತಿದೆ ರಾಘಾ ವಿರುದ್ಧ ಆ್ಯಕ್ಷನ್ಗೆ. ಈಗ ಸಾಕ್ಷಿ ಕೊಡ್ತಾರಾ ಇಲ್ಲ ದೇಶದ ಮುಂದೆ ಕ್ಷಮೆ ಕೇಳ್ತಾರಾ ಅನ್ನೋದು ಸಸ್ಪೆನ್ಸ್. ಏನು ಮಾಡ್ತಾರೆ ಈಗ ರಾಹುಲ್ ಗಾಂಧಿ ಅವರು? ಇದೆಲ್ಲ ಅವ್ರಿಗೆ ಇರುವಂಥ ಬೆಸ್ಟ್ ಚಾನ್ಸಸ್ಸು. ಸರ್ಕಾರ ಶೇಕ್ ಮಾಡೋದಕ್ಕೆ, ಅಮಿತ್ ಶಾ ಅವ್ರನ್ನ ಕಿತ್ತು ಬಿಸಾಕೋದಕ್ಕೆ, ಮೋದಿ ಅವ್ರಿಗೆ ಮುಖಭಂಗ ಮಾಡೋದಕ್ಕೆ ಎಂತೆಂಥ ಅವಕಾಶಗಳು ಸೃಷ್ಟಿಯಾಗಿವೆ. ರಾಹುಲ್ ಗಾಂಧಿ ಅವ್ರು ಹೆಂಗೆ ಬಳಸ್ತಾರೆ ಇದನ್ನು ಅನ್ನೋದೇ ಈಗ ತೀರಾ ಕುತೂಹಲಕ್ಕೆ ಕಾರಣ ಆಗಿರೋದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.